ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬೆಂಗಳೂರಿನ ಸರ್ಜಾಪುರ ಮುಖ್ಯ ರಸ್ತೆ ಕೈಕೊಂಡ್ರಹಳ್ಳಿ ಗೇಟ್ ಬಳಿ ಫರ್ನಿಚರ್ ಶಾಪ್ಗೆ ಬೆಂಕಿ ಬಿದ್ದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿದ್ದು ಇಡೀ ಕಟ್ಟಡಕ್ಕೆ ವ್ಯಾಪಿಸಿರುವಂಥದ್ದು. 2 ಅಗ್ನಿಶಾಮಕ ದಳ ಬೆಂಕಿ ನಂದಿಸಲಿಕ್ಕೆ ಹರಸಾಹಸ ಪಡ್ತಾ ಇರುವಂಥದ್ದು. ಅಗ್ನಿ ಅವಘಡದಿಂದ ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ನಿಮಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ದಟ್ಟ ಹೊಗೆ ಅಲ್ಲಿ ಆವರಿಸಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇವಾಗ ಅಂದ್ರೆ ಬೆಳಿಗ್ಗೆನೇ ಹಚ್ಚಿದೆ ಅದು ನಿಧಾನಕ್ಕೆ ಹಚ್ಚಿದೆ. ಇಲ್ಲ ಇವಾಗ ಅದು ವಸ್ತು ತಗೊಳುತ್ತೆ. ಹಾಸನ ಜಿಲ್ಲೆಯಲ್ಲಿ ರಂಗೇರಿದೆ ಚುನಾವಣೆ ಕಾವು. ಮತದಾರರಿಗೆ ಭರ್ಜರಿ ಬಾಡೂಟದ ಜೊತೆಗೆ ಗಿಫ್ಟ್ ಅನ್ನ ಕೊಡ್ಲಾಗ್ತಾ ಇದೆ. ಕಂಠಪೂರ್ತಿ ಕುಡಿದು ಬಿದ್ದು ಉಳ್ಳಾಡ್ತಾ ಇದ್ದಾರೆ ಜನ. ಚೆನ್ನಾಗಿ ಕುಡಿದ್ಬಿಟ್ಟು ಚೆನ್ನಾಗಿ ತಿಂದು ಉಳ್ಳಾಡ್ತಿದಾರಂತೆ. ಅಲ್ಲಿ ಮತದಾರರಿಗೆ ಭರ್ಜರಿ ಬಾಡೂಟದ ಜೊತೆಗೆ ಗಿಫ್ಟ್ ಅನ್ನ ಕೂಡ ಕೊಡ್ಲಾಗ್ತದೆ. ಆಮಿಷವನ್ನ ಓಡ್ತವ್ರೆ ಎಲೆಕ್ಷನ್ ಅಲ್ಲಿ ಮತ ಹಾಕಿಸ್ಕೊಳ್ಳಕ್ಕೆ. ಅದು ಬಿಜೆಪಿ ಜಿಲ್ಲಾಧ್ಯಕ್ಷ HK ಸುರೇಶ್ ಗುಂಡು ತುಂಡು ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ಬೇಲೂರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಬೇಲೂರಿನ ಬಿಜೆಪಿ ಟಿಕೆಟ್ ಆಕಾಂಕ್ಷಿ HK ಸುರೇಶ್ ಬೇಲೂರಿನ ಅಗಸರಹಳ್ಳಿ ಬಾರೆಯಲ್ಲಿ ಬಾಡೂಟವನ್ನ ಆಯೋಜನೆ ಮಾಡಲಾಗಿತ್ತು. ಬೇಲೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹಾಗೆ ಹಾಸನ ಜಿಲ್ಲಾಧ್ಯಕ್ಷರಾಗಿರುವಂತಹ HK ಸುರೇಶ್ ಆಯೋಜನೆ ಮಾಡಿದಂತ ಗುಂಡು ತುಂಡು ಪಾರ್ಟಿ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಚೆನ್ನಾಗಿ ಕುಡಿದು ತಿಂದು ಹೆಂಗ್ ಬಿದ್ದಿದ್ದಾರೆ ಜನ ಅನ್ನುವಂಥದ್ದನ್ನ ಗಮನಿಸಬಹುದು. ಯಾವ್ಯಾವ ರೀತಿಯಾಗೆಲ್ಲ ಆಮಿಷ ಹೊಡ್ತಾರೆ ನೋಡಿ ಮತದಾರರಿಗೆ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಹಿಂಗೆ ಇದೆ ಪರಿಸ್ಥಿತಿ. ಬರೀ ಉಲ್ಲಳ್ಳಿ ಸುರೇಶ್ ಈ ರೀತಿಯಾಗಿ ಮಾಡಿದ್ದಾರೆ ಅಂತಲ್ಲ, ಎಲ್ಲಾ ಪಕ್ಷದವರು ಇದನ್ನೇ ಮಾಡ್ತಾವ್ರೆ. ಚೆನ್ನಾಗಿ ಕುಡಿಸ್ಬಿಡೋದು, ತಿನ್ಸ್ಬಿಡೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಏನ ತಾಲೂಕಿನ ಜನಕ್ಕೆ ಬಾಡೂಟ ಹಾಕ್ಸಿದ್ದ ಗುಂಡು ತುಂಡು ಪಾರ್ಟಿ ಎಲ್ಲದೂ ಇತ್ತ ಅಲ್ಲಿ? ಪೃಥ್ವಿ, ಖಂಡಿತ ಈ ಒಂದು ಬಾಡೂಟ ನಡೆದಿರ್ತಕ್ಕಂಥದ್ದು ಬೇಲೂರು ತಾಲೂಕಿನ ಅಗಸರಹಳ್ಳಿ ಗ್ರಾಮದಲ್ಲಿ. ಈ ಒಂದು ಬಾಡೂಟದಲ್ಲಿ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಕಾರ್ಯಕರ್ತರನ್ನ ಸೇರಿಸಿ ಬಾಡೂಟವನ್ನ ಮಾಡ್ತಿದ್ದಾರೆ. ಇನ್ನು ಚುನಾವಣೆ ಇನ್ನು 2-2.5 ತಿಂಗಳು ದೂರ ಇದೆ. ಈಗಲೇ ಈ ಎಲ್ಲಾ ಘಟನೆಗಳು ನಡೀತಿರ್ತಕ್ಕಂಥದ್ದು ನಾವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಯಾವ ರೀತಿಯಾಗಿ ಕುಡಿದು ಕಂಠಪೂರ್ತಿಯಾಗಿ ಕುಡಿದು ತೂರಾಡ್ಕೊಂಡು ಎಲ್ಲಿ ಬೇಕಲ್ಲಿ ಬಿದ್ದಿರುವಂತ ದೃಶ್ಯಗಳು ನಾವು ಕಾಣಿಸ್ತಿದ್ದೀವಿ. ಯಾಕಂತ ಹೇಳಿದ್ರೆ ಚುನಾವಣೆ ಇನ್ನೇನು 1 ವಾರ 2 ವಾರ ಇರುವಂತ ಸಂದರ್ಭದಲ್ಲಿ ಈ ಹಿಂದಿನ ಚುನಾವಣೆಗಳಲ್ಲಿ ಈ ರೀತಿಯ ದೃಶ್ಯಗಳನ್ನ ನೋಡ್ತಿದ್ವಿ. ಈಗ ಸುಮಾರು 2 ತಿಂಗಳು 2.5 ತಿಂಗಳು ಮುಂಚಿತವಾಗಿ ಈ ದೃಶ್ಯಗಳನ್ನ ನೋಡ್ತಿದ್ವಿ. ಹಾಸನ ಜಿಲ್ಲೆಯ ಬಹುತೇಕ ಕ್ಷೇತ್ರಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ ನಡೀತಿದೆ. ಒಂದು ಕ್ಷೇತ್ರದಲ್ಲಿ ಸೀರೆ ಹಂಚಿಕೆ, ಮತ್ತೊಂದು ಕ್ಷೇತ್ರದಲ್ಲಿ ಗುಂಡು ಬಾಡೂಟ, ಈ ರೀತಿಯಾದ ಕಾರ್ಯಕ್ರಮಗಳು. ಒಟ್ಟಾರೆ ಜನರನ್ನ ಕೊಡ್ತಾ ಇದ್ರು. ಕೃಷ್ಣಮೂರ್ತಿ, ತುಂಡಿನ ಪಾರ್ಟಿ ಜೊತೆಗೆ ಗಿಫ್ಟ್ ಅನ್ನ ಕೂಡ ಕೊಡ್ತಾ ಇದ್ರಂತಲ್ಲ. ಈಗ ಪ್ರತಿ ಕಳೆದ ಗೌರಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೀರೆ ಮತ್ತು ಪಂಚೆ ಶರ್ಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಎಂಬಂತಹದ್ದು ಇನ್ನೂ ಕೂಡ ನಮಗೆ ಗೊತ್ತಾಗಿಲ್ಲ. ಆದ್ರೆ ಗಿಫ್ಟ್ ಕೊಟ್ಟಿರೋದಂತೂ ಖಂಡಿತ ನಿಜ. ಅದ್ರ ಜೊತೆಗೆ ಗುಂಡು ತುಂಡಿನ ಪಾರ್ಟಿಯನ್ನ ಮಾಡಿರೋದ್ರಿಂದ ಅಲ್ಲಿ ಬಂದಿರತಕ್ಕಂತಹ ಜನ ಎಷ್ಟು ಬೇಕಷ್ಟು ಏನು ಮದ್ಯ ಸಿಕ್ಕಿರೋದ್ರಿಂದ ಕಂಠಪೂರ್ತಿ ಕುಡಿದು ಅಲ್ಲೂ ಎಲ್ಲಿ ಬೇಕಲ್ಲಿ ಬಿದ್ದು ಒಂದು ಪರಿಸ್ಥಿತಿ ಹದಗೆಟ್ಟು ಹೋಗಿರ್ತಕ್ಕಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪೃಥ್ವಿ, ರಾಜ್ಯದಾದ್ಯಂತ ಇದೇ ಪರಿಸ್ಥಿತಿ ಇದೆ, ಅದು ಹಾಸನಲ್ಲೂ ಕೂಡ ಇದೆ. ಥ್ಯಾಂಕ್ ಯು ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ಮತ್ತೆ ಮುಂದುವರೆದಿರುವಂತದ್ದು ಬಿಜೆಪಿಯ ಭಿನ್ನಮತ. ವರಿಷ್ಠರು ಬಂದ್ ಹೋದ್ರೂ ಕೂಡ ನಿಲ್ಲದ ನಾಯಕರ ಕಚ್ಚಾಟ. ಜೊಲ್ಲೆ ಅಂಡ್ ರಮೇಶ್ ಜಾರಕಿಹೊಳಿ ನಡುವೆ ಫೈಟ್ ಮುಂದುವರೆದಿದೆ. ಅಲ್ಲಿ ಕಾಂಗ್ರೆಸ್ನ ಸೋಲಿಸೋದಿರಲಿ ಬಿಜೆಪಿನೇ ಬಿಜೆಪಿಯವರನ್ನ ಸೋಲಿಸುವ ರೀತಿಯಾದಂತ ಪರಿಸ್ಥಿತಿ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆಳಗಾವಿಯಲ್ಲಿ ಬಿಜೆಪಿ ಪರಿಸ್ಥಿತಿ ಹೆಂಗೆ ಇದ್ರೆ ಮನೆಯೊಂದು 5 ಬಾಗಿಲು ಅನ್ನೋ ರೀತಿಯಲ್ಲಿದೆ. ವಿಜಯ ಸಂಕಲ್ಪ ಯಾತ್ರೆಯಲ್ಲೇ ಭಿನ್ನಮತ ಬಹಿರಂಗ ಆಗಿದೆ. ಒಬ್ಬರ ಕ್ಷೇತ್ರಕ್ಕೆ ಒಬ್ಬರು ಬಾರದೆ ಅಸಮಾಧಾನಗಳು ಬಹಿರಂಗ ಆಗ್ತಾನೆ ಹೋಗ್ತಾ ಇದೆ. ಚಿಕ್ಕೋಡಿ ರಾಯಭಾಗಕ್ಕೆ ಬಂದು ನಿಪ್ಪಾಣಿಗೆ ಬರಲಿಲ್ಲ ರಮೇಶ್ ಜಾರಕಿಹೊಳಿ.
ರಮೇಶ್ ಸಂಕಲ್ಪ ಯಾತ್ರೆಗೆ ಜೊಲ್ಲೆ ಗೈರಾಗಿದ್ರು. ಜೊಲ್ಲೆ ಸಂಕಲ್ಪ ಯಾತ್ರೆಗೆ ರಮೇಶ್ ಜಾರಕಿಹೊಳಿ ಗೈರು. ಬಿಜೆಪಿಗೆ ಮಗ್ಗುಲ ಮುಳ್ಳಾಗಿರುವಂಥದ್ದು. ಹೊಂದಾಣಿಕೆ ಕೊರತೆ ಅಲ್ಲಿ ಅವರವರ ಅಂದ್ರೆ ಆ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಅವರವರ ಆಪ್ತರನ್ನೇ ನಿಲ್ಲಿಸಿ ಸೋಲಿಸುವಂತ ಲೆಕ್ಕಾಚಾರವನ್ನು ಹಾಕೊಳ್ಳಾಗ್ತಾ ಇದೆ. ಅಲ್ಲಿ ಹೊಂದಾಣಿಕೆ ಅನ್ನುವಂಥದ್ದೇ ಇಲ್ಲ. ಬಿಜೆಪಿ ನಾಯಕರು ಇದನ್ನು ಯಾವ ರೀತಿಯಾಗಿ ಸಾರ್ಟ್ ಔಟ್ ಮಾಡ್ತಾರೋ ನೋಡಬೇಕು. ಅಲ್ಲಿ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ರಮೇಶ್ ಜಾರಕಿಹೊಳಿ ಅವರನ್ನ ಕಂಡ್ರೆ 4-5 ಗುಂಪಿದಾವೆ. ರಮೇಶ್ ಜಾರಕಿಹೊಳಿ, ಸವದಿ ಗ್ರೂಪು, ಜೊಲ್ಲೆ ಗ್ರೂಪು, ಉಮೇಶ್ ಕತ್ತಿ ಅವರಿದ್ದಂಥ ಟೈಮ್ನಲ್ಲಿ ಅವ್ರದ್ದೊಂದು ಬಣ ಇತ್ತು. ಅದರ ಜೊತೆಗೆ ಕೋರೆ ಗ್ರೂಪು, ಸುರೇಶ್ ಅಂಗಡಿ ಅವರಿದ್ದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಬಣ ಇತ್ತು. ಮನಸ್ಸೋರು ಯಾರೂ ಇಲ್ಲ. ನಾನು ಮಾಡಿರ್ತಕ್ಕಂಥ ಈ ಭಾಗದ ಒಂದು ಅಭಿವೃದ್ಧಿ, ನಾನು ಮಾಡಿರ್ತಕ್ಕಂಥ ಜನರ ವಿಶ್ವಾಸ, ಇದೆಲ್ಲನೂ ಕೂಡ ನನ್ನದೇ ಆದ ಪದ್ಧತಿಯಲ್ಲಿ ನಾನು ಇಲ್ಲಿ ಮಾಡ್ಕೊಂಡು ಹೊರಟಿದ್ದೀನಿ. ಯಾರು ಸೋಲಿಸಬೇಕು ಅಂತ ಏನು ಪ್ರಯತ್ನ ಮಾಡಿದ್ರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದು. ಸ್ವಪಕ್ಷದವರು ನಿಮ್ಮ ವಿರೋಧಿಗಳಿಗೆ ಇಲ್ಲಿ ಬಂದು ಅವ್ರಿಗೆ ಸಪೋರ್ಟ್ ಮಾಡುವ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಚ್ಛೆ ಪಡೋಂಗಿಲ್ಲ. ಅವ್ರು ಏನು ಮಾಡ್ತಾರೋ ಏನು ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಪ್ರಾಮಾಣಿಕವಾಗಿ ನನ್ನ ಜನತೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಕೆಲಸದ ರೂಪದಲ್ಲಿ. ಭಾಳಷ್ಟು ಒಳ್ಳೆ ರೀತಿಯಿಂದ ನಾನು ಈ ಒಂದು ನಿಪ್ಪಾಣಿ ಕ್ಷೇತ್ರದ ಮಗಳು ಅಂತ ನನ್ನನ್ನು ಕರೀತಾರೆ. ಶಾಸಕಿ ಅಂತ ನನ್ನ ಹತ್ರ ಯಾರೂ ನೋಡೋಂಗಿಲ್ಲ. 5 ವರ್ಷದ ಮಗುವಿನ ಇಟ್ಕೊಂಡು 90 ವರ್ಷದ ಹಿರಿಯರವರೆಗೆ ವೈನಿ ಅಂತಕ್ಕಂಥ ಶಬ್ದ ಅವ್ರ ಬಾಯಲ್ಲಿ ಬರ್ತದೆ. ಮತ್ತು ಒಬ್ಬ ಹೆಣ್ಣು ಮಗಳಾಗಿ ಈ ಒಂದು ಗಡಿ ಭಾಗದಲ್ಲಿ ನಿಪ್ಪಾಣಿ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅನ್ನೋದು ನನ್ನೆಲ್ಲ ಜನತೆಗೆ ಗೊತ್ತು. ನಮ್ಮ ಮತಕ್ಷೇತ್ರಕ್ಕೆ ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡೋದಾದ್ರೆ ನಾವು ಅವ್ರ ಮತಕ್ಷೇತ್ರಕ್ಕೆ ಹೋಗಿ ಅಂದ್ರೆ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಅವ್ರ ಮತಕ್ಷೇತ್ರಕ್ಕೆ ಹೋಗಿ ನಾವು ಡಿಸ್ಟರ್ಬ್ ಅದನ್ನು ಕಾದು ನೋಡೋಣ. ಏನೇನಾಗುತ್ತೋ ನನ್ನ ಮತಕ್ಷೇತ್ರದಲ್ಲಿ ಅದ್ರ ಮೇಲೆ ಅದನ್ನು ನಾವು ಡಿಸಿಷನ್ ತಗೋತೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲೋಹಿತ್, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಿರಲಿ, ಬಿಜೆಪಿ ತಮ್ಮ ನಾಯಕರ ವಿರುದ್ಧನೇ ಅಲ್ಲಿ ಹೋರಾಟ ಮಾಡಿ ಗೆಲ್ಲುವಂತ ಪರಿಸ್ಥಿತಿ ಇದೆಯಲ್ಲ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂತಂದ್ರೆ ಎಲ್ಲ ಒಂದ್ ಕಡೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ 2 ಪಕ್ಷಗಳ ನಡುವೆ ಇಲ್ಲಿ ಫೈಟ್ ಕಾಣುತ್ತೆ. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಂಗಲ್ಲ. ಇಲ್ಲಿ ಒಂದ್ ರೀತಿ ಭಿನ್ನ ಆಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಬಿಜೆಪಿ ಅವರು ಬೆಳಗಾವಿಲಿ 15ಕ್ಕೆ ಹೆಚ್ಚು ಸ್ಥಾನಗಳನ್ನ ಗೆಲ್ಬೇಕು ಅಂತ ಹೇಳಿ ಕಸರತ್ತ ನಡೆಸ್ತಾ ಇದ್ದಾರೆ. ಆದ್ರೆ ಬೆಳಗಾವಿ ಜಿಲ್ಲೆ ಏನು ಒಳ ನಾಯಕರ ಜಗಳಗಳಿದ್ದಾವೆ, ಆ ಜಗಳದಿಂದಾಗಿ ಈಗ ಬಿಜೆಪಿಯಲ್ಲೇ ಒಂದ್ ರೀತಿ ಕಚ್ಚಾಟ ಶುರು ಆಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಏನು ಪ್ರಮುಖವಾಗಿ ಸಚಿವೆ ಶಶಿಕಲಾ ಜೊಲ್ಲೆ ಇದ್ದಾರೆ, ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಇದ್ದಾರೆ. ಈ ಇಬ್ಬರ ನಡುವೆ ಕೂಡ ಈಗ ಅಂತಂದ್ರೆ ಸಾಕಷ್ಟು ಕಚ್ಚಾಟ ಶುರುವಾಗಿದೆ ಅಂತ ಹೇಳ್ಬೋದು. ನಿನ್ನೆ ಇದಕ್ಕೆ ಕಾರ್ಯಕ್ರಮಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ನಿನ್ನೆ ವರಿಷ್ಠರು ಬಂದಿದ್ರು, ಸ್ವತಃ ಯಡಿಯೂರಪ್ಪ ಬಂದಂತ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅಂತಂದ್ರೆ ನಾಯಕರು ತಮ್ಮ ಮುನಿಸನ್ನ ಬದಿಗಿಟ್ಟು ನಾಯಕರು ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಂದಾಗುವಂತ ಪ್ರಯತ್ನ ಕೂಡ ಮಾಡ್ಲಿಲ್ಲ. ಏನು ರಮೇಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಏನು ವಿಜಯ ಸಂಕಲ್ಪ ಯಾತ್ರೆ ನಡೆಯುತ್ತೆ, ಅಲ್ಲಿ ಬಿಜೆಪಿಯ ಜೊಲ್ಲೆ ಅವರು ಗೈರಾಗ್ತಾರೆ. ಅದ್ರ ಜೊತೆಗೆ ಅಂದ್ರೆ ನಿನ್ನೆ 3 ಕಡೆ ಒಂದು ವಿಜಯ ಸಂಕಲ್ಪ ಯಾತ್ರೆ ನಡೆಯುತ್ತೆ. ಚಿಕ್ಕೋಡಿ ನಡೆಯುತ್ತೆ, ರಾಯಬಾಗ್ ನಡೆಯುತ್ತೆ. 2 ಕಡೆನೂ ರಮೇಶ್ ಜಾರಕಿಹೊಳಿ ಅವರು ಬರ್ತಾರೆ. ಆದ್ರೆ ನಿಪ್ಪಾಣಿ ಬರುವಂತ ಸಂದರ್ಭದಲ್ಲಿ ಅಲ್ಲಿಂದ ರಾಯಬಾಗಿಂದ ವಾಪಸ್ ಮತ್ತೆ ಗೋಕಾಕ್ಕೆ ಹೋಗ್ತಾರೆ. ಈ ಮೂಲಕ ಏನಂತಂದ್ರೆ ತಮ್ಮ ಅಸಮಾಧಾನವನ್ನ ಎಲ್ಲ ಒಂದ್ ಕಡೆ ಗೈರಾಗುವ ಮೂಲಕ ತೋರಿಸಿದ್ರು ಅಂತ ಹೇಳ್ಬೋದು. ಈ ವಿಚಾರವಾಗಿ ಜೊಲ್ಲೆ ಅವರು ಕೂಡ ಏನಂತಂದ್ರೆ ಒಂದಷ್ಟು ಮಾತುಗಳನ್ನ ಆಡಿದ್ರು. ಯಾರು ಕೂಡ ನಮ್ಮನ್ನ ಸೋಲ್ಸಕ್ಕೆ ಆಗೋದಿಲ್ಲ, ಸೋಲ್ಸೋ ಭ್ರಮೆಯಲ್ಲಿ ಯಾರು ಕೂಡ ಇರಬಾರ್ದು ಅನ್ನೋ ರೀತಿ ಪರೋಕ್ಷವಾಗಿ ಜಾರಕಿಹೊಳಿಗೆ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಂತಂದ್ರೆ ನಾನ್ ಮಾಡಿರುವಂತ ಕೆಲಸ ನನ್ನನ್ನ ಕೈ ಹಿಡಿಯುತ್ತೆ, ಬೇರೆ ಯಾರೋ ಬಂದು ಏನೋ ಮಾಡಿದ್ರು ಕೂಡ ಅದು ಕ್ಷೇತ್ರದಲ್ಲಿ ಆಗಲ್ಲ ಅನ್ನುವಂತ ಮಾತನ್ನ ಏನಂತಂದ್ರೆ ಇಲ್ಲಿ ಹೇಳಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ಎಲ್ಲವನ್ನೂ ಕೂಡ ವರಿಷ್ಠರು ಗಮನಿಸ್ತಾ ಇದಾರೆ, ವರಿಷ್ಠ ಇದಕ್ಕೆ ಒಂದು ತೀರ್ಮಾನ ತಗೋತಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಅಷ್ಟೇ, ಅವರು ಕೂಡ ಮಾತನಾಡಿದ್ರು. ಏನಂತಂದ್ರೆ ನಾವ್ ಏನು ಕೂಡ ಬಾಯಿ ಮಾತಲ್ಲಿ ಹೇಳಲ್ಲ, ಅದನ್ನ ಮಾಡಿ ತೋರಿಸ್ತೇವೆ ಅನ್ನುವಂತ ಮಾತನ್ನ ಹೇಳೋ ಮೂಲಕ ಎಲ್ಲೋ ಒಂದ್ ಕಡೆ ನೇರವಾಗಿ ರಮೇಶ್ ಜಾರಕಿಹೊಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಇನ್ನೊಂದು ನಾವು ಗಮನಿಸ್ಬೇಕಾಗತ್ತೆ. ಎಲ್ಲ ಒಂದ್ ಕಡೆ ಏನಂತಂದ್ರೆ ಇಲ್ಲಿ ಲಿಂಗಾಯತ ವರ್ಸಸ್ ರಮೇಶ್ ಜಾರಕಿಹೊಳಿ ಆಗಿರುವಂತ ಒಂದು ಸಂಪೂರ್ಣ ಚಿತ್ರ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ, ಜೊಲ್ಲೆ ಗ್ರೂಪ್, ಹಾಗೆ ಇನ್ನು ಇದಿರ್ತಕ್ಕಂತ ಈರಣ್ಣ ಕಡಾಡಿ, ಹೀಗೆ ಲಿಂಗಾಯತ ಗ್ರೂಪ್ ಒಂದ್ ಕಡೆ ಆಗಿದ್ರೆ, ಒಂದ್ ಕಡೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ನಿಂತ್ಕೊಂಡಿದ್ದಾರೆ. ಆ ಮೂಲಕ ಏನಂತಂದ್ರೆ 2 ಕುಟುಂಬಗಳ ಮಧ್ಯೆ ಈಗ ಏನಂದ್ರೆ ಫೈಟ್ ನಡೀತಾ ಇದೆ. ಎಲ್ಲ ಒಂದ್ ಕಡೆ ಬೆಳಗಾವಿ ಜಿಲ್ಲೆ ಹಿಡಿತವನ್ನ ತಮ್ಮ ಕೈಗೆ ತಗೊಳ್ಬೇಕು ಅನ್ನುವಂಥದ್ದು ಒಂದೇ ಒಂದು ಇಲ್ಲಿ ಫೈಟ್ ಆಗಿದೆ. ಇದ್ರ ಲಾಭವನ್ನ ಕಾಂಗ್ರೆಸ್ ನೇರವಾಗಿ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಏನಂತಂದ್ರೆ ನಿಪ್ಪಾಣಿ ಕ್ಷೇತ್ರದಲ್ಲಿ ಏನು ಜೊಲ್ಲೆಯನ್ನ ಮನಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ಏನು ಉತ್ತಮ್ ಪಟ್ನ ನಿಲ್ಸಕ್ ತಯಾರಾಗಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೂಡ ಪುಷ್ಟಿ ನೀಡಿ ಆ ಒಂದು ಕ್ಯಾಂಡಿಡೇಟ್ ನ ಎಬ್ಬಿಸ್ಕೊಳ್ಳೋ ಮೂಲಕ ಇವರು ಬಿಜೆಪಿ ಕಚ್ಚಾಟದಿಂದ ನಾವು ಲಾಭವನ್ನು ಮಾಡ್ಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ಈಗ ಕಾಂಗ್ರೆಸ್ ಅವರು ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಟಿಕೆಟ್ಗಾಗಿ ಕಿತ್ತಾಟ. ಬೆಂಗಳೂರಲ್ಲಿ ಲಿಂಗಾಯತರಿಗಾಗಿ ಟಿಕೆಟ್ ಕೊಡಬೇಕು, ಲಿಂಗಾಯತರಿಗೆ 2 ಟಿಕೆಟ್ ಕೊಡಬೇಕು ಅಂತ MB ಪಾಟೀಲ್ ಅವರು ಒತ್ತಡವನ್ನು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕನಿಷ್ಠ 2 ಟಿಕೆಟ್ ಕೊಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ MB ಪಾಟೀಲ್. ರಾಜಾಜಿನಗರದಲ್ಲಿ ಪುಟ್ಟರಾಜುಗೆ ಟಿಕೆಟ್ ಕೊಡುವಂತೆ ಪಟ್ಟನ್ನು ಹಿಡಿದಿದ್ದಾರೆ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಬಳಿ ಪುಟ್ಟರಾಜುಗಾಗಿ ಲಾಬಿಯನ್ನು ಮಾಡಿದ್ದಾರೆ MBP. ಸಭೆಯಲ್ಲಿ ಜೋರು ಧ್ವನಿಯಲ್ಲಿ ಪಟ್ಟನ್ನು ಹಿಡಿದಿದ್ರು MB ಪಾಟೀಲ್.
ಪ್ರಚಾರ ಸಮಿತಿ ಅಧ್ಯಕ್ಷರು. ಪುಟ್ಟರಾಜು ಬದಲಿಗೆ ಬಿಜೆಪಿ MLC ಆಗಿರುವಂತ ಪುಟ್ಟಣ್ಣಗೆ ಟಿಕೆಟ್ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್. ಲಿಂಗಾಯತರಿಗೆ ಬೆಂಗಳೂರಿನಲ್ಲಿ ಅನ್ಯಾಯ ಅಂತ ಮಾತಿಗೆ ಮಾತು ಕೂಡ ಬೆಳೆದಿದೆಯಂತೆ. ಅಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಗೈರಾಗುವುದಾಗಿ ಹೇಳಿದ್ರಂತೆ MB ಪಾಟೀಲ್. ಆಗ್ರಹಿಸಿದ್ದಾರೆ ರಾಜಾಜಿನಗರದ ಲಿಂಗಾಯತರಿಗೆ ಟಿಕೆಟ್ ಕೊಡಿ ಅಂತ. ರಾಜಾಜಿನಗರಕ್ಕೆ ಲಿಂಗಾಯತ ಟಿಕೆಟ್ ಕೊಡುವಂತೆ ಪಟ್ಟು, ಆದರೆ MB ಪಾಟೀಲ್ ಬೇಡಿಕೆ ಒಪ್ಪಿಲ್ಲ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್. ಇಂದಿನ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ MB ಪಾಟೀಲ್ ಗೈರಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪುಟ್ಟರಾಜ್ ಅವರು ರಾಜಾಜಿನಗರದಿಂದ ಆಕ್ಚುಲಿ ಅರ್ಜಿಯನ್ನ ಹಾಕಿದ್ದಾರೆ, ನನಗೆ ಟಿಕೆಟ್ ಬೇಕು ಅಂತ. ಕಾಂಗ್ರೆಸ್ ಆಹ್ವಾನಿಸಿತ್ತಲ್ಲ ಆ ಅರ್ಜಿಯಲ್ಲಿ ಪುಟ್ಟರಾಜು ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಂಥದ್ದು. ಬೆಂಗಳೂರಿನಲ್ಲಿ ಕನಿಷ್ಠ 2 ಟಿಕೆಟ್ ಕೊಡಿ ಲಿಂಗಾಯತರಿಗೆ, ಎಲ್ಲೂ ಟಿಕೆಟೇ ಕೊಡ್ತಾ ಇಲ್ಲ ಅನ್ನುವಂಥದ್ದು ಅಸಮಾಧಾನಕ್ಕೆ ಕಾರಣ ಆಗಿತ್ತು ಲಿಂಗಾಯತ ಸಮುದಾಯದಿಂದ. MB ಪಾಟೀಲ್ ಅದರ ಧ್ವನಿಯಾಗಿ ಮಾತನಾಡಿದರು. MB ಪಾಟೀಲ್ ಜೊತೆ ವಿಜಯಪುರ ಕಾಂಗ್ರೆಸ್ ಶಾಸಕರ ಮುನಿಸ್ಕೊಂಡಂತವರು MB ಪಾಟೀಲ್ ಜೊತೆ ಸಿದ್ದು DK ಶಿವಕುಮಾರ್ ಸಂಧಾನ. ಈಗಷ್ಟೇ ನೋಡ್ತಾ ಇದ್ವಿ ಬೆಳಗಾವಿಯಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಹೆಂಗಿದೆ ಅಂತ. ಇನ್ನು ವಿಜಯಪುರದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ರೀತಿಯಲ್ಲಿದೆ ಪರಿಸ್ಥಿತಿ. ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ನಿನ್ನೆ ರಾಜಿ ಪಂಚಾಯಿತಿಯನ್ನ ಮಾಡಲಾಗಿದೆಯಂತೆ. ಬಸವನ ಬಾಗೇವಾಡಿಯ ಕಾಂಗ್ರೆಸ್ ಶಾಸಕ ಶಿವಾನಂದ ಪಾಟೀಲ್, ಇಂಡಿ ಶಾಸಕ ಯಶವಂತ ರಾಯಗೌಡ ಸಂಧಾನ ಮಾಡಲಾಗಿದೆ. ಸಭೆಯಲ್ಲಿ ಭಾಗಿಯಾಗಿದ್ರು ಅವರಿಬ್ಬರೂ ಕೂಡ. ಇನ್ನು MB ಪಾಟೀಲ್ ಕ್ಷೇತ್ರ ಬಬಲೇಶ್ವರ ಟಿಕೆಟ್ಗಾಗಿ ಅರ್ಜಿಯನ್ನ ಹಾಕಿದ್ರು ಶಿವಾನಂದ ಪಾಟೀಲ್. ಇಬ್ಬರು ಶಾಸಕರ ಮುನಿಸಿನ ಲಾಭವನ್ನ ಪಡಿಲಿಕ್ಕೆ ಮುಂದಾಗಿತ್ತು ಬಿಜೆಪಿ. ಬೆಳಗಾವಿಯಲ್ಲಿ ಹೆಂಗ್ ಕಾಂಗ್ರೆಸ್ ಲಾಭ ಪಡಿಲಿಕ್ಕೆ ಮುಂದಾಗಿತ್ತು, ವಿಜಯಪುರದಲ್ಲಿ ಹಂಗ್ ಬಿಜೆಪಿ ಲಾಭವನ್ನ ಪಡಿಲಿಕ್ಕೆ ಮುಂದಾಗಿತ್ತು. ಹೀಗಾಗಿ ಭಿನ್ನಾಭಿಪ್ರಾಯ ಬದಿಗೊತ್ತಿ ಒಟ್ಟಾಗಿರುವಂತೆ ಬುದ್ಧಿವಾದವನ್ನ ಹೇಳಲಾಗಿದೆ. ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಕಿತ್ತಾಟ ಬೇಡ, ನಮಗೆ ಲಾಸ್ ಆಗೋದು ಇನ್ಯಾರಿಗೂ ಲಾಸ್ ಆಗಲ್ಲ ಅಂತನೂ ಕೂಡ ಸಲಹೆಯನ್ನ ನೀಡಲಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಆ ಫೋಟೋಗಳು ಕೂಡ ಬಂದಿರುವಂಥದ್ದು. ಯಶವಂತ ರಾಯಗೌಡ, ಶಿವಾನಂದ ಪಾಟೀಲ್, MB ಪಾಟೀಲ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಹಾಜರಿದ್ರು. ಅವರನ್ನ ಮನವೊಲಿಸಲಾಗಿದೆ, ಅಸಮಾಧಾನವನ್ನ ದೂರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಗೆ ಅಸಮಾಧಾನ ಇದ್ರೆ ಗೆಲ್ಲೋ ಕ್ಷೇತ್ರಗಳು ಕೈ ಕೊಡ್ತಾವ್ ಕಣ್ರಪ್ಪ, ಚೆನ್ನಾಗಿರಿ, ಒಟ್ಟಾಗಿರಿ, ಇಲ್ಲಾಂದ್ರೆ ಕಷ್ಟ ಕಾಂಗ್ರೆಸ್ಗೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕಾಂಗ್ರೆಸ್ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ಅವರು. ಕಾಂಗ್ರೆಸ್ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ, ಏನೇನು ಆಗ್ತಾ ಇದೆ ಅಂತ. ಚಿದಾನಂದ್ ಪಟೇಲ್, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ವಿಜಯಪುರ ಕ್ಷೇತ್ರದಲ್ಲಿರುವಂಥದ್ದನ್ನ ಗಮನಿಸ್ತಾ ಇದ್ವಿ. ನಿನ್ನೆ ನಡೆದಂತ ಸಭೆಯಲ್ಲಿ ಆ ಅಸಮಾಧಾನ ಶಮನ ಆಗಿದೆಯಾ ಅಥವಾ ಬಾಯಿ ಮಾತಿಗೆ ಮಾತ್ರ ಒಪ್ಕೊಂಡು ಹೋಗಿದಾರಂತ? ಪೃಥ್ವಿರಾಜ್ ಅರಳಿ ಒಂದು ಕಡೆ ರಾಜಾಜಿನಗರದ ಟಿಕೆಟ್ ಅನ್ನ ಲಿಂಗಾಯತ ಸಮುದಾಯದ ಪುಟ್ಟರಾಜ್ ಕೊಡ್ಬೇಕಂತೇಳಿ MB ಪಾಟೀಲ್ ನಿನ್ನೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಪಟ್ಟಿಡಿದಿರುವಂತದ್ದು. ಈಗಾಗಲೇ ರಾಜಾಜಿನಗರದಲ್ಲಿ ಪುಟ್ಟರಾಜ್ ಅವರು ಇಡೀ ಕ್ಷೇತ್ರದಿಂದ ಪ್ರಚಾರ ಮಾಡ್ತಿದ್ರೆ ಬೆಂಗಳೂರಲ್ಲಿ ಒಬ್ರು ಲಿಂಗಾಯತರಿಗೆ ಅವಕಾಶ ಕೊಡ್ಬೇಕಂದ್ರೆ ಒಂದ್ ಕಡೆ ಪಟ್ಟಿಡಿದಿರೋದು. ಮತ್ತೊಂದು ಕಡೆ ತಮ್ಮ ತವರು ಜಿಲ್ಲೆ ಬಿಜಾಪುರದಲ್ಲೇ ಎಲ್ಲ ಒಂದ್ ಕಡೆ ಇಬ್ಬರು ಕಾಂಗ್ರೆಸ್ಸಿಗರ ನಡುವಿನ ಕಿತ್ತಾಟ ಬಹಿರಂಗ ಆಗಿರುವಂತದ್ದು. ಈಗಾಗಲೇ ಬಸವನ ಬಾಗೇವಾಡಿಯ ಶಾಸಕರು ಒಂದ್ ಕಡೆ ಆದ್ರೆ, ಶಿವಾನಂದ ಪಾಟೀಲ್ ಒಂದ್ ಕಡೆ ಆದ್ರೆ, ಇಂಡಿಯಾ ಶಾಸಕ ಯಶವಂತ ರಾಯಗೌಡರು ನಡುವೆ ಈ ಮುಸ್ಕಿನ ಗುದ್ದಾಟ ಇರ್ತಕ್ಕಂಥದ್ದು. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದೀವಿ. ಆ ಒಂದು ಫೋಟೋವನ್ನ ಗಮನಿಸಬಹುದು, ಯಾವ ರೀತಿಯಾಗಿ ಅಸಮಾಧಾನ ಇತ್ತು ಅನ್ನೋದಕ್ಕೆ ಈ ಫೋಟೋನೇ ಸಾಕ್ಷಿ. ಬಿಕಾಸ್ DK ಶಿವಕುಮಾರ್, ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಎಲ್ಲ ಸೇರ್ಕೊಂಡಿದ್ದಾರೆ ಇವ್ರನ್ನ ಸಮಾಧಾನ ಮಾಡ್ಲಿಕ್ಕೆ. ಕಂಟಿನ್ಯೂ ಮಾಡಿ ಪಟೇಲ್. ಎಸ್ ಪೃಥ್ವಿ, ಪ್ರಮುಖವಾಗಿ ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಪಾಟೀಲ್, ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಇವರಿಬ್ಬರನ್ನು ಕೂಡ ಎಲ್ಲ ಒಂದ್ ಕಡೆ ಕಳೆದ ಅಧಿಕಾರ ಬಂದ ಸಂದರ್ಭದಲ್ಲೂ ಕೂಡ MB ಪಾಟೀಲ್ ಅವರು ತನ್ನದೇ ಆದ ರೀತಿಯಲ್ಲಿ ಅವ್ರನ್ನ ಸೈಡ್ ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕೊನೆ ಗಳಿಗೆಯಲ್ಲಿ ಬಸವನ ಬಾಗೇವಾಡಿಯ ಶಾಸಕ ಶಿವಾನಂದ ಪಾಟೀಲ್ ಅವರಿಗೆ ಆರೋಗ್ಯ ಸಚಿವ ಸ್ಥಾನವನ್ನು ಕೂಡ ಕೊಟ್ರು. ಕೆಲವೊಂದ್ ಕಡೆ ಅಲ್ಲಿನ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಕಾರಣಕ್ಕಾಗಿ ಬಿಜಾಪುರದಲ್ಲಿ ಒಂದು ವೇಳೆ ಬಸವನ ಬಾಗೇವಾಡಿ ಶಾಸಕ ಮತ್ತು ಇಂಡಿ ಶಾಸಕರು ಇವ್ರೇನಾದ್ರು ಬೆಳೆದ್ರೆ ನನಗೆ ಎಲ್ಲ ಒಂದ್ ಕಡೆ ಜಿಲ್ಲೆಯಲ್ಲಿ ಅಸ್ತಿತ್ವ ಪ್ರಶ್ನೆ ಅನ್ನೋದು MB ಪಾಟೀಲ್ ರವರ ವಾದ. ಹಾಗಾಗಿ ಈ ಮೂವರ ನಡುವೆ ಇರ್ತಕ್ಕಂಥ ಮುಸ್ಕಿನ ಗುದ್ದಾಟಕ್ಕೆ ಇತಿಶ್ರೀ ಹಾಕಲು ನಿನ್ನೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರ್ಕೊಂಡು ಒಂದು ವಿಸ್ತೃತವಾದ ಸಭೆಯನ್ನು ನಡೆಸಿದ್ರು. ತಾವು ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದೀರಾ, ತಾವು ಒಂದಷ್ಟು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ನೀವು ಏನಾದ್ರು ಮುನ್ಸ್ಕೊಂಡ್ರೆ
ಈ ಗೆಲ್ಲುವಂತ ಸ್ಥಾನಗಳು ಕೂಡ ಹೊರಟೋಗುತ್ತೆ. ಮತ್ತೊಂದ್ ಕಡೆ ಕಾಂಗ್ರೆಸ್ಗೆ ಕೆಲವೊಂದ್ ಕಡೆ ಶಿವಾನಂದ ಪಾಟೀಲ್ ಮತ್ತೆ ಯಶವಂತ ರಾಯಗೌಡ ಪಾಟೀಲ್ ಜೊತೆ ಭಾರತೀಯ ಜನತಾ ಪಕ್ಷ ಅನೇಕ ನಾಯಕರು ಪಕ್ಷಕ್ಕೆ ಬರುವಂತ ಆಹ್ವಾನ ನೀಡಿದ್ರು. ಹೆಚ್ಚು ಕಡಿಮೆ ಆಗಿದ್ರೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ರು ಕೂಡ ಆಶ್ಚರ್ಯ ಪಡಲ್ಲ ಅನ್ನೋ ಸ್ಥಿತಿ ಇತ್ತು. ಹಾಗಾಗಿ ಎಚ್ಚರಗೊಂಡಂತ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಎಂಬಿ ಪಾಟೀಲ್ ಸಮ್ಮುಖದಲ್ಲೇ ಮೂವರನ್ನು ಕುರಿಸಿ ಸಂಧಾನ ಮತ್ತು ರಾಜಿ ಮಾತುಕತೆ ನಡೆಸಿರುವಂತೂ ನಿಮ್ಮ ಪಾಡಿಗೆ ನೀವಿರಿ, ಅಧಿಕಾರ ಬರಲಿ ಮೊದಲು, ಅಧಿಕಾರ ಬಂದ ನಂತರ ಯಾರು ಸಚಿವರಾಗ್ತಾರೆ ಯಾರು ನಾಯಕರಾಗ್ತಾರೆ ಅಂತ ತೀರ್ಮಾನ ಮಾಡೋಣ ಅನ್ನೋ ಮುಖಾಂತರ ಎಂಬಿ ಪಾಟೀಲ್ ಮತ್ತು ಈ ಇಬ್ಬರು ನಾಯಕರ ನಡುವಿನ ಮುನಿಸಿಗೆ ಸಂಧಾನದ ಮಾತುಕತೆ ಮುಖಾಂತರ ಸದ್ಯಕ್ಕೆ ಶಮನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಕೂಡ ಮಾತಾಡಬಹುದು. ಹೊನ್ನಾಳಿ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಬರೋಣ. ನಾವು ಎಕ್ಕಳೆ ಗ್ರಾಮದ BM ರಾಮಂಜನಯ್ಯ ಅಂತಂದೇಳಿ ಇವರು ಇವತ್ತು ನಮ್ಮ ಇದನ್ನ ಹೇಳ್ತಾರಲ್ಲ ಅದ್ ಮಾಡಿದೆ ಇದು ಮಾಡಿದೆ ಅಂತ ಬೆಳಗಾಂನಾಗ ನೀರ್ ನುಗ್ಗಿ ಬ್ಲಡ್ ಬಂದಾಗ ನಾವು ಊರಾಗ ಅಕ್ಕಿ ಎತ್ತಿ ಬಟ್ಟೆ ಕೊಟ್ರೆ ಶಾಸಕರ ಬಂದಾಗ ಬೀಗ ಅಕ್ಕಿ ನಿಲ್ಕೊಂಡಿದ್ರು ಅವತ್ತೆಲ್ಲ ಹೋಗಿದ್ರೆ ನಮಗೆ ಹೊಟ್ಟೆ ಇರ್ತೈತೆ. ಕೋವಿಡ್ ಸಂದರ್ಭದಲ್ಲಿ ನುಡಿಯನ್ನ ಗೆಲ್ಸಿದ್ರು. ಧರ್ಮಸ್ಥಳದ ಬಂದು ಪ್ರಮಾಣ ಮಾಡ್ಲಿ, ನಾನು ಪ್ರಮಾಣ ಮಾಡಕ್ ಬಿಟ್ಟಿದ್ದೇನೆ, ಸವಾಲಿಗೆ ಸವಾಲ್ ಕೊಡ್ತೇನೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಸುಳ್ಳು ಪ್ರಚಾರ ಮಾಡಿಕೊಂಡಿದ್ದಾರೆ. ನಮ್ಮ ಹೊನ್ನಾಳಿ ತಾಲೂಕಿನಾಗ ಬಟ್ಟೆ ಶಾಲೆ ಎಲ್ಲ ಕಿತ್ಕೊಂಡು ಹೋಗಿದಾವೆ. ನಮ್ಮ ಭದ್ರಾ ಜಲಾಶಯ ನೀರನ್ನ ತುಮಕೂರು ಮಟ್ಟ ಕೊಂಡಿದ್ದಾರೆ. ನಮಗೆ ಕುಡಿಯೋ ನೀರಿಗೆ ಕನ್ನ ಹಾಕ್ತಾ ಇದಾರೆ. ಎಚ್ಚೆತ್ಕೊಂಡು ಓಟ್ ಹಾಕ್ರಿ, ತುಂಗಭದ್ರಾ ನದಿಗೂ ಅಪಾಯ ಇದೆ. ನಾವು ಓಟ್ ಹಾಕಿರೋದು ಡಿ ಶಾಂತಗೌಡರಿಗೆ ಇದನ್ನ ಖಂಡಿತವಾಗಿ ಗೆಲ್ಸ್ಕೊಂಡು ಬಂದೇ ಬರ್ತೀವಿ. 30,000 ಲೀಡ್ಗೆ ಅಂತ ಹೇಳ್ತಾ ಭಾಷಣ. ಸುರೇಶ್, APMC ಮಾಜಿ ಅಧ್ಯಕ್ಷ. ಬಿಜೆಪಿ ಸರ್ಕಾರ ಏನ್ ಮಾಡಿದೆ, ಭ್ರಷ್ಟಾಚಾರ ಸರ್ಕಾರ, ಅಂತ ಸರ್ಕಾರ ಇತ್ತ ಸರ್ಕಾರ ಅಂತ ಕೂಗ್ತಾರ. ಅದು ಮಾಮೂಲದು, ಅವ್ರು ಕೂಗ್ಲೇಬೇಕು. ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸಾಮಾನ್ಯ ಜನ 60% ಇದಾರೆ, ನಾವು 20% ನಮ್ದು ಕೂಗ್ತೇವೆ, ಅವ್ರು 20% ಅವ್ರು ಕೂಗ್ತಾರೆ. ಇನ್ನು ಸಾಮಾನ್ಯ ಜನ 60% ಇದಾರಲ್ಲ, ಅವರು ಯಾವ ಸರ್ಕಾರ ಏನ್ ಕೆಲಸ ಮಾಡಿದೆ, ಅಭಿವೃದ್ಧಿ ಏನ್ ಮಾಡಿದೆ, ಸಾಮಾನ್ಯ ಜನಕ್ಕೆ ಅದು ಗೊತ್ತು. ಅವ್ರು ಯಾರು ತರಬೇಕು ಅವ್ರು ತರ್ತಾರೆ. ಆದ್ರೆ ನಮ್ಮ ಸರ್ಕಾರದ ಬಗ್ಗೆ ಹೇಳ್ತಾರೆ, ಇವ್ರು ಭ್ರಷ್ಟಾಚಾರ ಸರ್ಕಾರ, ಪರ್ಸೆಂಟೇಜ್ ಸರ್ಕಾರ ಅಂತ. ವಿಚಾರಗಳನ್ನ ಮಾತಾಡೋದಕ್ಕೊಂದು ಇದು ಬೇಕು, ನೀತಿ ಸಹಿತಿ. ಅವರು ಅಧಿಕಾರ ಮಾಡಿ ಬಂದಿರೋರು, ಎಲ್ಲರೂ ಇದರಲ್ಲಿ ಗುಸ್ತಿರೋರೆ ರಂಗೋಲಿಯಲ್ಲಿ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಗಳು ಕೆಲಸಗಳು ಯಾರ್ಯಾರು ಮಾಡಿದ್ದಾರೆ, ಅಭಿವೃದ್ಧಿ ಯಾರ್ಯಾರು ಮಾಡಿದ್ದಾರೆ ಅದನ್ನ ತಿಳ್ಕೋಬೇಕು. ನನ್ನ ಹೆಸರು ಕುಬೇರಪ್ಪ ಅಂತ ಹೇಳಿ, ಬಿದಿರಗಡ್ಡೆ, ಕಾಂಗ್ರೆಸ್ ಕಾರ್ಯಕರ್ತ ನಾನು. ಇಲ್ಲಿ ಜನ ತಿಳಿದ್ರ ಮಟ್ಟಿಗೆ ಟಿವಿ ಜನ ನೋಡೈತಿ, ಕೆಲಸ ಕಡಿಮೆ, ಪ್ರಚಾರ ಜಾಸ್ತಿ. ಇವರಿಗೆ ಪ್ರಚಾರ ಬೇಕು. ಇವತ್ತು ನಮ್ಮ ಸರ್ಕಾರ ನಡೀತಾರೆ, ಈ ಬಿಜೆಪಿ ಸರ್ಕಾರ ಪ್ರಚಾರ ಪ್ರಿಯರು. ಇವರು ಪ್ರಚಾರಕ್ಕೆ ಇವತ್ತು ಜನಗಳದು ಮತದಾರಷ್ಟೇ ಅಲ್ಲ, ಇವತ್ತು ಶಾಲಾ ಮಕ್ಕಳಿಗೂ ಕೈ ಹಾಕಿದ್ದಾರೆ. ಕಾಲೇಜು ಶಾಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಪ್ರಚಾರ ಕರ್ಕೊಂಡು ಮಟ್ಟಕ್ಕೆ ಹೋಗೈತಿ ಅಂದ್ರೆ ಇನ್ನು ಎಲ್ಲಿಗೆ ಯಾವ ಮಟ್ಟಕ್ಕೆ ಹೋಗೈತಿ ಪ್ರಚಾರ? ಇವ್ರ ಪ್ರಚಾರ ತಿಳ್ಕೊಳ್ರಿ. ಇವ್ರು ಎಷ್ಟು ಇವ್ರು ಗುಂಡಾಗಿರಿ ಇದನ್ನ ಖಂಡಿಸ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಜನ ರೊಚ್ಚಿಗೆದ್ದಾರೆ, ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೇ ಮಾಡುತ್ತೆ. ಜೈ ಕರ್ನಾಟಕ ಕಾಂಗ್ರೆಸ್. ನನ್ನ ಹೆಸರು ಶಿವ ಉಡೇದ್ ಅಂತ ಹೇಳಿ, ಹೊನ್ನಾಳಿ ಮತಕ್ಷೇತ್ರ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಇಡೀ ರಾಜ್ಯದಲ್ಲಿ ಹೊನ್ನಾಳಿ ಅಂದ್ರೆ ರೇಣುಕಾಚಾರ್ಯ ಅಂದ್ರೆ ಹೊನ್ನಾಳಿ. ಯಾಕೆ ಈ ಮಾತು ಹೇಳ್ತೀವಿ ಅಂದ್ರೆ ಅಭಿವೃದ್ಧಿ ಆಗಿರ್ಬೋದು, ಜನರ ಸಂಕಷ್ಟದ ಸ್ಪಂದಿಸೋದಾಗಿರ್ಬೋದು, 24x7 ಸಾಮಾನ್ಯ ಜನಕ್ಕೆ ಸಿಗುವಂತ ಶಾಸಕರು ಯಾರು, ಅದು ನಮ್ಮ ನಾಯಕರಾದ ಮಾನ್ಯ ಶ್ರೀ MP ರೇಣುಕಾಚಾರ್ಯ ಅವರು. ಅಭಿವೃದ್ಧಿ ವಿಚಾರ ಕೇಳಬೇಕನ್ನೋದಾದ್ರೆ ಇದುವರೆಗೂ ನಮ್ಮ ನಾಯಕರು 4,500 ಕೋಟಿಗೂ ಹೆಚ್ಚು ಅನುದಾನವನ್ನ ಹೊನ್ನಾಳಿ ನೆಮ್ಮದಿ ಅವಳಿ ತಾಲೂಕಿಗೆ ತಂದು ಇಡೀ ರಾಜ್ಯದಲ್ಲಿ ಮಾದರಿ ತಾಲೂಕುಗಳನ್ನಾಗಿ ಮಾಡಿರ್ತಕ್ಕಂಥ. ನ್ಯೂಸ್ 18 ಚುನಾವಣಾ ಚಕ್ರವಾಹನ ರಾಜ್ಯದಾದ್ಯಂತ ಓಡಾಡ್ತಾ ಇದೆ. ಇಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಮತ್ತೆ ತರೀಕೆರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ಮಾತಾಡಿ. ಈಗ ನ್ಯೂಸ್ ಮುಗಿಸೋಣ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.